ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಸದರಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಚಡಚಣ ತಾಲೂಕಾ ಅಧ್ಯಕ್ಷರಾದ ಶ್ರೀ ವಸಂತ ಕಲ್ಲಣ್ಣ ಬೈರಾಮಡಿಯವರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಜಮೀನಿನ ಮಾಲೀಕರಾದ ಶ್ರೀ ರಾಜು ವಾಘಮೋರೆ ಅವರಿಗೆ ಸಾಂತ್ವನ ಸೂಚಿಸಿದರು. ಘಟನೆಗೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದಿಂದ ತಕ್ಷಣ ಪರಿಹಾರ ನೀಡುವಂತೆ ತಹಸೀಲ್ದಾರರಿಗೆ ಅಧಿಕೃತವಾಗಿ ಮನವಿ ಮಾಡಿದರು. ರಾಜು ವಾಘಮೋರೆ ಅವರ ಕಬ್ಬ, ಇದು 2 ಎಕರೆ ಕಬ್ಬ. ಇದು ಆಕಸ್ಮಿಕ ಅಂದರೆ ಇದು ಕರೆಂಟ್ ಕಟ್ಟಾಗಿ ಸುಟ್ಟಿದೆ. ಇದರ ಸಲುವಾಗಿ ಇದು KAB ಅವ್ರದ್ದು ನಿರ್ಲಕ್ಷ್ಯತನ, ವಯರ್ಗಳು ಮ್ಯಾಲೆ ಜಿಗ್ಗಿಲ್ಲ, ವಯರ್ಗಳು ಟೈಟ್ ಇಲ್ಲ, ಇದರಿಂದಾಗಿ ಕಬ್ಬು ಸುಟ್ಟಿದೆ. ಈ ಕಬ್ಬಿನಿಂದ ಅವ್ರಿಗೆ ವಸಂತ ಬೈರಾಮಡಿ, ನಾನು ತಾಲೂಕಾ ರೈತ ಸಂಘ ಅಧ್ಯಕ್ಷ. ಇದು ನಮ್ಮ ಊರಲ್ಲಿ ರಾಜ್ಯ ವಾಘಮೋರೆ ಅವರ ಹೊಲ. ಇದರಲ್ಲಿ ಕಬ್ಬು 2 ಎಕರೆ ಕಬ್ಬು ಸುಟ್ಟಿದೆ. ಅದು ಯಾವುದೇ ರೀತಿ ಅಂದರೆ ಇದು ಲೈನ್ ತೆಳಗಿರೋದ್ರಿಂದ ಸ್ಪಾರ್ಕ್ ಆಗಿ ಲೈನ್ ಟೈಟ್ ಇಲ್ಲ ಮತ್ತು ಅದರಿಂದ ಪ್ರಾಬ್ಲಮ್ ಆಗಿ ಕಬ್ಬು ಸುಟ್ಟಿದೆ. ಇದು ಕಬ್ಬು ಸುಟ್ಟಿದ್ದು ಭಾಳ ಅವರಿಗೆ ಬೇಸರನು ಮತ್ತು ಅವರು ಜೀವನ ಮಾಡೋದು ಭಾಳ ಕಷ್ಟ. ರಾಜು ವಾಘಮೋರೆ ಅಂತ ಉಮ್ರಾಣಿ ಗ್ರಾಮದ ನಿವಾಸಿ. ಇದು ನಮ್ಮ ಚಡ್ಚಣ ಹೋಬಳಿಯಲ್ಲಿ ಬರತಕ್ಕಂಥ ಗ್ರಾಮ. ಅದು ಒಂದು 3 ಎಕರೆ ಹೊಲ ಇದ್ದು ಅದರಲ್ಲಿ 2 ಎಕರೆ ಬೆಳೆ ಸುಟ್ಟು ಲೈನ್ ಕೊಂಬ ತೆಳಗೆ ಬಿದ್ದು ಅದು ಸ್ಪಾರ್ಕ್ ಆಗಿ ಸುಟ್ಟು 2 ಎಕರೆ ಹಾಳಾಗಿದ್ದು, ಅದಕ್ಕೆ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರದಿಂದಾಗಲಿ ಅವನಿಗೆ ಪರಿಹಾರಧನ ಘೋಷಿಸಬೇಕು. ಇಲ್ಲವಾದಲ್ಲಿ ಅವನು ಪಂಚರ್ ಅಂಗಡಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದು, ಆ ಹೊಲ ಮತ್ತು ಅದರ ಮೇಲೆ ಜೀವನ ಮಾಡ್ತಿದ್ದು. ಅವನಿಗೆ 2 ಮಕ್ಕಳು.